ನಮ್ಮ ಪ್ರೀತಿಯ ಎಲ್ಲ ಗೆಳೆಯ ಗೆಳೆಯರಿಗೆ ವೆಲ್ಕಮ್ ಬ್ಯಾಕ್ ಟು ಆ ಚಾನಲ್ ಚನು ವೇಣು. ಈ ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿಗೆ ನಾವು ಮಾರ್ಕೆಟ್ಗೆ ಹೋಗಿ ಶಾಪಿಂಗ್ ಸ್ಟಾರ್ಟ್ ಮಾಡಿದ್ರಿ. ಅಲ್ಲಿ ಚೋನುಮ ಹೋಗಿದ ತಕ್ಷಣ ಫಸ್ಟು ಹೂವನ್ನು ಸೆಲೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಈ ಸಲ ಹೂದ ರೇಟು ಅಷ್ಟೊಂದೇನು ಕಾಸ್ಟ್ಲಿ ಇರಲಿಲ್ಲ, ಅದಕ್ಕೆ ಯಾವ್ದು ಬೇಕೋ ಅದು ಸೆಲೆಕ್ಟ್ ಮಾಡ್ತಾಯಿದ್ಲು. ಅಲ್ಲಿಂದ ಕಪ್ ತೊಗೊಳೋದು ಗೆಣಸು ತೊಗೊಳೋದು ಅಂತ ಕನ್ಫ್ಯೂಷನಲ್ಲಿ ಎಳ್ಳು ಬೆಳಕ್ಕೆ ಸ್ಕೆಚ್ ಹಾಕಿದ್ಲು. ಮಾರ್ಕೆಟ್ ಮಾತ್ರ ನೋಡೋಕ್ಕೆ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು. ಒಂದು ಕಡೆ ಕಬ್ಬು, ಗೆಣಸು, ಅವರೆಕಾಳು, ಹಾಗೆ ಕಡಲೆಕಾಯಿ ಎಲ್ಲನೇ ಒಂಥರ ರಾಶಿ ರಾಶಿ ಇಟ್ಟಿದ್ರು. ಸೊ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು. ಒಂದು ಫನ್ನಿ ವಿಷಯ ಹೇಳ್ಬೇಕಂದ್ರೆ, ಕಬ್ಮರನು ಟೈಮ್ ಸೇವ್ ಮಾಡೋದಕ್ಕೆ ಪೇಟಿಎಂ ಸ್ಕ್ಯಾನರ್ನ ID ಕಾರ್ಡ್ ಥರ ಸೊಂಟದಲ್ಲೇ ಸಿಗಿಸ್ಕೊಂಡ್ಬಿಟ್ಟಿದ್ದ. ಹಾಗೆ ತರಕಾರಿ ತಗೊಂಡು ಮುಂದೆ ಹೋಗ್ತಾ ಇರ್ಬೇಕಾದ್ರೆ ಗೆಣಸು ತಗೊಳ್ಳೋಣ ಅಂತ ಹೋದ್ವಿ. ಅಲ್ಲಿ ತಾತ ನೋಡಿದ್ರೆ ತುಂಬ ಖುಷಿಯಿಂದ ಗೆಣಸು ಕೊಡ್ತಾಯಿದ್ರು. ಮಲ್ಲಿಗೆ ಹೂವು ಒಂದು ಮಿಸ್ ಆಗಿತ್ತು. ಸೊ ಅಲ್ಲಿಂದ ನಾವು ಹೂವಿನ ಅಂಗಡಿ ಹತ್ರ ಹೋಗಿ ಮಲ್ಲಿಗೆ ತಗೋಬೇಕಾದ್ರೆ ತಾತ ಹೂವಿನ ಗಾಡಿ ಮೇಲೆ ಕೂತ್ಕೊಂಡು ಲೈಫ್ನ ಎಂಜಾಯ್ ಮಾಡ್ತಾಯಿದ್ರು. ಅದನ್ನ ನೋಡಿದಾಗ ಅನಿಸ್ತು, ನಾವು ಎಷ್ಟೇ ದುಡಿದ್ರೆ ಏನಿದೆ, ಲೈಫ್ನ ಎಂಜಾಯ್ ಮಾಡೋದು ಕಲಿಬೇಕು ಅಂತ. ಶಾಪಿಂಗ್ ಮುಗಿಸ್ಕೊಂಡು ಅವತ್ತು ರಾತ್ರಿ ಕ್ಲೀನಿಂಗ್ ಎಲ್ಲ ಮುಗಿಸಿ ಹಾಗೆ ಕ್ರಾಫ್ಟ್ ವರ್ಕ್ ಮಾಡೋಣ ಅಂತ ನಾನು ಕೂತ್ಕೊಂಡು ಇದನ್ನು ಮಾಡಿದ್ವಿ. ನಾನು ಬೆಳಗ್ಗೆನೇ ಎದ್ದು ಲಾಗಿನ್ ಮಾಡಿ ಕೆಲಸ ಮಾಡ್ತಿದ್ದೆ. ಅಷ್ಟಲ್ಲೇ ಚೋನು ಮತ್ತು ಅವ್ರ ತಾಯಿ ಎದ್ದು ಹೊರಗಡೆ ಬಂದು ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದ್ರು. ನಾನು ಅವ್ರಿಗೆ ಹೆಲ್ಪ್ ಮಾಡಿದೆ. ಅದಾದಮೇಲೆ ನಮ್ಮ ಮೇಡಮು ಸೂಪರ್ ಆಗಿರೋ ರಂಗೋಲಿ ಹಾಕಿದ್ರು. ನಾನು ಅದನ್ನು ಡಿಫ್ರೆಂಟ್ ಆ್ಯಂಗಲಲ್ಲಿ ಕ್ಯಾಪ್ಚರ್ ಮಾಡಿದೆ. ಮನೆ ಕೆಲಸ ಎಲ್ಲ ಮುಗಿದಿದ್ದಕ್ಕೆ ಚೋನುಮ್ಮ ಇನ್ನೇನು ನೂನನ್ನು ಎಬ್ಬರಿಸೋಣ ಅಂತ ಎಬ್ಬರಿಸಿದ್ಲು. ಅದಾದಮೇಲೆ ನೂನು ಜೊತೆ ಸೇರಿ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡಿದ್ರಿ. ಎಳ್ಳು ಬೆಲ್ಲ ಮಾಡೋದಕ್ಕೆ ಏನೇನು ಐಟಮ್ಸ್ ಬೇಕೋ ಎಲ್ಲ ಪ್ರಿಪೇರ್ ಮಾಡಿಕೊಂಡು ಇವಾಗ ಎಳ್ಳು ಬೆಲ್ಲ ಮಾಡ್ತಾ ಇದ್ದೀವಿ. ಮನೆಗೆ ಬಂದವ್ರಿಗೆ ಎಳ್ಳು ಬೆಲ್ಲ ಕೊಡೋದಕ್ಕೆ ಈ ಸಲ ನೂನೇ ಪ್ಯಾಕಿಂಗ್ಗೆ ಹೆಲ್ಪ್ ಮಾಡ್ದ. ಎಳ್ಳು ಬೆಲ್ಲ ಪ್ಯಾಕಿಂಗ್ ಮಾಡೋವಾಗ ಲೋಕದಿತ್ತವರು ಏನೋ ಕಿತಾಪತಿ ಮಾಡಿ ನನ್ನ ಹತ್ರ ಬಂದು ಬಚ್ಚಿಕೊಳ್ತಾ ಇದ್ದಾರೆ. ನಾನು ಹೋಗಿ ಆರ್ಟ್ ವರ್ಕ್ನ ವಿಡಿಯೋ ತೆಗಿಯೋಷ್ಟರಲ್ಲಿ ಅವರಮ್ಮ ಕೈಗೆ ಸಿಗಬಾರ್ದು ಅಂತ ಸರ್ ಕಿಟಕಿನೇ ಹತ್ಬಿಟ್ಟಿದ್ರು. ಅದನ್ನ ನೋಡಿ ನಾನು ಮತ್ತು ಚೋನುಮ ಫುಲ್ ನಗೀತಾ ಇದ್ರಿ. ಅಷ್ಟರಲ್ಲಿ ಅಣ್ಣ ಕೆಳಗಡೆ ಬಂದು ಡ್ಯಾನ್ಸ್ ಸ್ಟಾರ್ಟ್ ಮಾಡ್ದ. ಡ್ಯಾನ್ಸ್ ಮಾಡೋದಿರಲಿ, ಕೋತಿಗಿಂತ ಸಾಕಾದಾಗ ಪಲ್ಟಿನೂ ಹೊಡೆದ. ಇನ್ನು ನಮ್ಮ ಶಿಷ್ಯಗೆ ಮೋಟಿವೇಟ್ ಮಾಡೋಕ್ಕೆ ನಾನು ಅವನ ಜೊತೆ ಸೇರಿಕೊಂಡು 2 ಸ್ಟೆಪ್ ಹಾಕಿದೆ. ಆಮೇಲೆ ಸ್ಟಾರ್ಟು ನಮ್ಮ ಗಾಳಿಪಟ ಆಟ. ಗಾಳಿಪಟ ತಗೊಂಡು ತಿರುಗಿಸಿ ಅದು ಮೇಲೆ ಆರ್ತಾ ಇಲ್ಲ. ಆಮೇಲೆ ತೊಗೊಂಡೋಗಿ ನೋಡಿದ್ರೆ ಅದು ಒಂದು ನಮ್ಮ ಕಂಬಿಗೆ ಸಿಕ್ಕಾಕೊಂತು. ಗಾಳಿಪಟ ಆರಿಸೋದಕ್ಕೆ ನಮ್ಮ ಬಾಮೈದ ಮಿಸ್ಟರ್ ಸಾಗರ್ ಅವ್ರು ಬಂದರು. ಆಮೇಲೆ ಮೇಲ್ಗಡೆ ಪಕ್ಕದ ಮನೆಯವರು, ಅಣ್ಣ ನಮ್ಮ ಜೊತೆ ಬನ್ನಿ ಗಾಳಿಪಟ ಆರಿಸೋಣ ಅಂತ ಹೇಳಿದ್ರು. ಸರಿ ಅಂತ ಪಕ್ಕದ ಮನೆಗೆ ನಮ್ಮ ಮನೆಯಿಂದಲೇ ಎಗ್ರಿ ಹೋಗಿ ಮೇಲೋಗಿ ಗಾಳಿಪಟ ಹಾರಿಸಿದ್ರಿ. ಈ ಶಾಸ್ತ್ರನ ನಾವು ಯಾವತ್ತೂ ಮಾಡಿರಲಿಲ್ಲ, ಇದೇ ಫಸ್ಟ್ ಟೈಮ್ ಮಾಡಿದ್ದು. ನೂನು ಮಾತ್ರ ತುಂಬಾ ಎಂಜಾಯ್ ಮಾಡ್ತಾ ಇದ್ದ. ಅವನು ಮಮ್ಮ ಇನ್ನೊಂದ್ಸಲ ಹಾಕು ಅಂತ ಇದ್ದ. ಆ್ಯಕ್ಚುಲಿ ನಾನು ಇದನ್ನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅವನಿಂದ. ಅವನೆಲ್ಲಿ ಮಧ್ಯೆ ಎದ್ಬಿಡ್ತಾನೋ ಅಂತ ಅಂದ್ಕೊಂಡಿದ್ದೆ. ಬಟ್ ತುಂಬಾ ಸಪೋರ್ಟ್ ಮಾಡ್ದ ಅಂತ ಹೇಳ್ಬೋದು. ಈ ರೀತಿ ಹಬ್ಬ ಮಾಡೋದಕ್ಕೆ ನಮಗೆ ತುಂಬಾ ಇಷ್ಟ. ನಾವೇ ನಮ್ಮ ಕಲ್ಚರ್ನ ಫಾಲೋ ಮಾಡಿಲ್ಲ ಅಂದರೆ ಇನ್ಯಾರು ಮಾಡ್ತಾರೆ? ಸೊ ನಾವು ಫಾಲೋ ಮಾಡಿದ್ರೇ ನೆಕ್ಸ್ಟ್ ಜನ್ರೇಷನ್ ಫಾಲೋ ಮಾಡೋದು. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೊಳ್ಳೆ ಮಾತಾಡಿ.